ಆರ್ಎಸ್ಎಸ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಟ್ವೀಟ್ ವಾರ್ ನಡೀತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿಡಿಯೋ ಪೋಸ್ಟ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಐಶ್ವರ್ಯ ಅನಂತಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅನಂತಕುಮಾರ್ ಅವರ ಪುತ್ರಿ. ಯಾಕೆಂದ್ರೆ ಆ ವಿಡಿಯೋ ಹಾಕಿದ್ರಲ್ಲ, ದಿವಂಗತ ಅನಂತಕುಮಾರ್ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತನಾಡಿದಂತ ಒಂದು ಸಂಭಾಷಣೆಯ ತುಣುಕನ್ನು ಹಾಕಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಡಲಾಗಿದೆ. ಇದು ನಿಮ್ಮ ಕೀಳು ಮಟ್ಟ ಅಂತ ಟಾಂಗ್ ಕೊಟ್ಟಿದ್ದಾರೆ ಐಶ್ವರ್ಯ ಅನಂತಕುಮಾರ್ ಅವರು. ಕೆಲಸವನ್ನ ನಿಮ್ಮ ಪಕ್ಷದ ನಾಯಕರೇ ಮೆಚ್ಚಿದ್ದಾರೆ. ಇದನ್ನ ನೀವು ಮರೆತಂತೆ ಕಾಣುತ್ತಿದೆ ಅಂತ ಐಶ್ವರ್ಯ ಟಾಂಗ್ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿನ ಚರ್ಚೆಯ ಹಿನ್ನೆಲೆ ಮೊದಲು ತಿಳಿದುಕೊಳ್ಳಿ. ನಿಮ್ಮ ಪಕ್ಷದ ನಾಯಕರೊಬ್ಬರ ಧೈರ್ಯ ಚರ್ಚೆ ಇದು. ನಿಮ್ಮ ಪಕ್ಷದ ನಾಯಕರೊಬ್ಬರ ಧೈರ್ಯ ಚರ್ಚೆ ಇದು. ಹೈಕಮಾಂಡ್ಗೆ ನೀಡಿದ್ದ ಕಿಕ್ ಬ್ಯಾಕ್ ಬಗ್ಗೆ ಮಾಡಿರುವಂತ ಚರ್ಚೆ ಇದು. ನಿಮ್ಮ ಪಕ್ಷದ್ದೇ ಇದು. ಈ ವಿಡಿಯೋ ಮೂಲಕ ನಿಮ್ಮ ನಾಯಕರ ಸತ್ಯವನ್ನ ಬಿಚ್ಚಿಡ್ತಾ ಇದ್ದೀರಾ ನೀವು ಅಂತ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸತ್ಯ ಯಾವತ್ತೂ ಹೊರಗಡೆ ಬಂದೇ ಬರುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಐಶ್ವರ್ಯ ಅನಂತಕುಮಾರ್ ಅವರ ಟಾಂಗ್ ಇದು. BSY ಅನಂತಕುಮಾರ್ ವಿಡಿಯೋ ಬಹಿರಂಗಪಡಿಸಿದ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗಪಡಿಸಿದ್ದು ಅಂದ್ರೆ ಈ ಹಿಂದೆ ಎಲ್ಲ ಸಾಕಷ್ಟು ವೈರಲ್ ಆಗಿತ್ತು. ಅದನ್ನು ಮತ್ತೆ ಅವರು ಈಗ ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಇದಕ್ಕೆ ಟಾಂಗ್ ಕೊಟ್ಟಿರುವಂಥದ್ದು ಐಶ್ವರ್ಯ ಅನಂತಕುಮಾರ್ ಅವರು. ಯಾಕಂದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಇಲ್ಲಿ ಕರ್ನಾಟಕ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಿಹಾರ ಎಲೆಕ್ಷನ್ಗೆ ಇಲ್ಲಿಂದ ದುಡ್ಡು ಹೋಗ್ತಾ ಇದೆ ಅಂತೆಲ್ಲ ಹೇಳಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಹಳೆಯ ವಿಡಿಯೋ ತುಣುಕನ್ನ ಹಾಕಿದ್ರು ಪ್ರಿಯಾಂಕ್ ಖರ್ಗೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಹೋರಾಟ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯನ್ನ ಮಾಡಲಾಗ್ತಾ ಇದೆ, ಬೆದರಿಕೆ ಹಾಕಲಾಗ್ತಾ ಇರುವಂಥದ್ದು. ಬೆದರಿಕೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ನೀಡಲಾಗಿದೆ. ಸರ್ಕಾರದಿಂದ ಬೆಂಗಾವಲು ಪಡೆಯನ್ನ ಕೊಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಬೆದರಿಕೆ ಕರೆಗಳು ಹೆಚ್ಚಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಯಾರು ಬೆದರಿಕೆ ಹಾಕಲಾಗಿತ್ತು, ಮೇನ್ ಆಗಿ ಒಬ್ಬನನ್ನ ಬಂಧನ ಮಾಡಲಾಗಿತ್ತು. ಗುಪ್ತಚರ ಇಲಾಖೆ ಮಾಹಿತಿಯಂತೆ ಬೆಂಗಾವಲು ವಾಹನವನ್ನ ಕೊಡಲಾಗಿದೆ. ಪ್ರಿಯಾಂಕ್ಗೆ ಇಂದಿನಿಂದ ಎಸ್ಕಾರ್ಟ್ ಅನ್ನ ನೀಡಿರುವಂಥದ್ದು ಗೃಹ ಇಲಾಖೆ. ಜೀವ ಬೆದರಿಕೆ ಸಂಬಂಧ DGಗೆ ದೂರನ್ನ ಕೊಟ್ಟಿದ್ದ ಪ್ರಿಯಾಂಕ್ ಖರ್ಗೆ. ಜೀವ ಬೆದರಿಕೆಯ ಸಂಬಂಧ DGಗೆ ದೂರನ್ನ ಕೂಡ ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಸೊ ಎಸ್ಕಾರ್ಟ್ ಅನ್ನ ಕೊಡಲಾಗಿದೆ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ. ಎಲ್ಲೂ ಹೋದ್ರು ಬಂದ್ರೂ ಎಸ್ಕಾರ್ಟ್ ವ್ಯವಸ್ಥೆ ಇರುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ. ಇನ್ನು RSS ಪಥಸಂಚಲನಕ್ಕೆ ಅನುಮತಿ ಕೇಳಿರುವಂಥದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಾತಾವರಣ ಚೆನ್ನಾಗಿದ್ರೆ ಪಥಸಂಚಲನ ಮಾಡಲಿ ಅಂತ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಇನ್ನೊಮ್ಮೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಲಾಗಿದೆ. ಹೈಕೋರ್ಟ್ ಸೂಚನೆಯಂತೆ ಹೈಕೋರ್ಟ್ನಲ್ಲಿ ಹೇಳಿದರು ನವೆಂಬರ್ 2ನೇ ತಾರೀಕು ಮಾಡ್ತೀವಿ ಅಂತ. ಸೊ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡಲಾಗಿದೆ ಅನುಮತಿಗಾಗಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮೊನ್ನೆ ದಲಿತ ಸಂಘಟನೆಗಳು ಕೂಡ ಅನುಮತಿಯನ್ನ ಕೇಳಿವೆ. ಮಾನದಂಡ ಎಲ್ರಿಗೂ ಅನ್ವಯ ಆಗುತ್ತದೆ, ಯಾವುದೇ ಸಂಘಟನೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿದ್ರು. ಎಷ್ಟು ಜನ ಹೋಗ್ತೇವೆ ಅಂತ ಮಾಡಿಕೊಡ್ಬೇಕು, ಉಲ್ಲೇಖ ಮಾಡಬೇಕು. ಲೈನ್ 1 ಲೈನ್ 2 ಈ ರೀತಿ ಕೊಡಬೇಕು. ನೋಡೋಣ ಏನಾಗುತ್ತದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಚಿತ್ತಾಪುರ ಕ್ಷೇತ್ರದ್ದು ಈಗ ಆಲ್ ಐಸ್ ಆನ್ ಚಿತ್ತಾಪುರ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ RSS ನಿಂದ, ಬಿಜೆಪಿ ಕಾರ್ಯಕರ್ತರಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನ ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ, ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು. ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಬೆದರಿಕೆ ಕರೆಗಳು ಜಾಸ್ತಿ ಆಗ್ತಾ ಇತ್ತು, DGಗೂ ಕೂಡ ದೂರನ್ನ ಕೊಡಲಾಗಿತ್ತು. ಅದನ್ನ ಪರಿಗಣಿಸಿ ಈಗ ಯಾವ ರೀತಿ ಅವರಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಕೊಡಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ? ಯಾವ ರೀತಿಯಾಗಿ ಅಂದರೆ ಒಂದು ಸಪ್ರೇಟ್ ಆದಂಥ ಒಂದು ಎಸ್ಕಾಟ್ ವಾಹನವನ್ನು ಸರ್ಕಾರ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ
ಈ ಒಂದು ವಿಚಾರವಾಗಿ ಅಂದ್ರೆ RSS ಚಟುವಟಿಕೆಗಳಿಗೆ ನಿರ್ಬಂಧ ಏರ್ಬೇಕು ಅನ್ನುವಂತ ನಿಟ್ಟಲ್ಲಿ ಪತ್ರವನ್ನ ಬರೆದಿದ್ದು ಮೊದಲದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಈ ಒಂದು ಪ್ರಿಯಾಂಕ್ ಖರ್ಗೆ ಅವರೇ ಪತ್ರ ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಕಾರ್ಯಕರ್ತರು ಕೆಲ ಬಿಜೆಪಿ ನಾಯಕರುಗಳು ಅಂದ್ರೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಈ ಸಂಬಂಧವಾಗಿ ಏನೋ ಗುಪ್ತಚರ ಇಲಾಖೆ ವರದಿ ಆಧಾರದ ಮೇಲೆ ಇವತ್ತು ಗೃಹ ಇಲಾಖೆ ಅವರಿಗೆ ಸಪರೇಟ್ ಆದಂತ ಒಂದು ಬೆಂಗಾವಲು ವಾಹನ ಪಡೆಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಇವತ್ತು ಅವರ ಒಂದು ನಿವಾಸ ಸದಾಶಿವನಗರದಲ್ಲಿರ್ತಕ್ಕಂಥ ಖಾಸಗಿ ನಿವಾಸದ ಬಳಿ ಏನೋ 5 ಪೊಲೀಸ್ ಪೇದೆಗಳುಳ್ಳಂತ ಅಂದ್ರೆ ಭದ್ರತಾ ಸಿಬ್ಬಂದಿ ಉಳ್ಳಂತ ಒಂದು ಬೆಂಗಾವಲು ವಾಹನ ಅವರ ಒಂದು ನಿವಾಸದ ಬಳಿ ಇರ್ತಕ್ಕಂಥದ್ದು. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತೆರಳುವಂತ ಒಂದು ಮಾರ್ಗದಲ್ಲಿ ಅವರು ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಏನು ಬೆಂಗಾವಲು ವಾಹನವನ್ನು ಬಳಸೋದಕ್ಕೆ ಎಲ್ಲೊಂದು ಕಡೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರಾ ಅನ್ನುವಂಥ ನಿಟ್ಟಲ್ಲಿ. ಆದರೆ ಗುಪ್ತಚರ ಇಲಾಖೆ ವರದಿ ಮಾತ್ರ ಇವರಿಗೆ ಬೆಂಗಾವಲು ವಾಹನ ಪಡೆಯನ್ನು ನಿಯೋಜನೆ ಮಾಡಬೇಕು, ಬೆಂಗಾವಲು ವಾಹನವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಗೃಹ ಇಲಾಖೆಗೆ ಒಂದು ವರದಿಯನ್ನು ಕೂಡ ಕೊಟ್ಟಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ ಇಂದಿನಿಂದ ಸಪ್ರೇಟ್ ಆದಂಥ ಒಂದು ಬೆಂಗಾವಲು ವಾಹನ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ. ಇದು ಇಲ್ಲಿ ಅವತ್ತು ಇದು ಅವರ ನಿವಾಸದ ಬಳಿ ಕಂಡುಬಂದಂಥ ಒಂದು ಸನ್ನಿವೇಶ. ಆದರೆ ಈ ಮತ್ತೊಂದು ಕಡೆಯಾಗಿ RSS ಅನ್ನ ಫೇಸ್ ಮಾಡಲಾಗದೆ ವಿಳಂಬ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೀಳುಮಟ್ಟಕ್ಕೆ ಇಳಿದಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ದಿವಂಗತ ಅನಂತ್ ಕುಮಾರ್ ಅವರ ಪುತ್ರಿ ಐಶ್ವರ್ಯ ಅನಂತ್ ಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈ ಸಂಬಂಧವೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಐಶ್ವರ್ಯ ಅನಂತ್ ಕುಮಾರ್ ಅವರು ಅಡ್ವೊಕೇಟ್ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅವರು ಅನಂತ್ ಕುಮಾರ್ ಅವರ ನಿಧನದ ಬಳಿಕ ಅನಂತ್ ಕುಮಾರ್ ಕುಟುಂಬವನ್ನ ಬಿಜೆಪಿಯವರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅನ್ನೋಂಥದ್ದು ಬಗ್ಗೆ ಕೂಡ ಮಾತನಾಡಿರುವಂತದ್ದು. ಈ ಮೂಲಕವಾಗಿ ಬಿಜೆಪಿ ನಾಯಕರಿಗೂ ಕೂಡ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.